ಏನು ಬಿ ಇಒಗಳದಾರ, ಡಿ ಡಿ ಪಿ ಐಗಳದಾರ, ಸಂಬಂಧಪಟ್ಟ ಅಧಿಕಾರಿಗಳದಾರ, ಸಾಲಿ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಯಾಕಂದ್ರೆ ಈಗ ಸರ್ಕಾರ ಕೋಟ್ಯಾಂತರ ರೂಪಾಯಿ ಈಗಾಗಲೇ ನಾವು ತೋರಿಸಿದ್ವಿ ನಿಮ್ಗೆ, ಅದಕ್ಕೆ ಯಾವ ಥರ ಆಗತೈತಿ ಅನ್ನೋದು ಒಬ್ಬರು ನೋಡೋರಲ್ಲ. ನಾ ಕಡ್ಡಿಗುದ್ದಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಸದಾನಂದ ಚನ್ನಬಸಪ್ಪ ರಾಚನ್ ಅವ್ರ ನನ್ನ ಹೆಸರು. ಏನು ಬಿ ಇಒಗಳದಾರ, ಡಿ ಡಿ ಪಿ ಐಗಳದಾರ, ಅವ್ರಿಗೆ ಏನು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳದಾರ, ಸಾಲಿ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಯಾಕಂದ್ರೆ ಈಗ ಸರ್ಕಾರ ಕೋಟ್ಯಾಂತರ ರೂಪಾಯಿ ಈಗಾಗಲೇ ನಾವು ತೋರಿಸಿದ್ವಿ ನಿಮ್ಗೆ, ಕೋಟ್ಯಾಂತರ ರೂಪಾಯಿ ಸರ್ಕಾರ ಕೊಡೋದೈತಿ, ಅದಕ್ಕೆ ಯಾವ ಥರ ಆಗತೈತಿ ಅನ್ನೋದು ಒಬ್ಬರು ನೋಡೋರಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನೋಡಬೇಕು, ಅದು ಕೆಲಸ ಎಷ್ಟಾಗೈತಿ, ಎಷ್ಟು ಕೆಲಸ ಆಗೈತಿ, ಅದು ಯಾವ ಪ್ರಮಾಣದಾಗ ಆಗೈತೈತಿ. ಕ್ವಾಲಿಟಿ ವರ್ಕೇ ಇಲ್ಲ, ಸರ್ಕಾರಿ ಕೆಲಸ ಅನುಕೂಲ ಒಟ್ಟು ಕ್ವಾಲಿಟಿನೇ ಇರೋದಿಲ್ಲ. ಅದಕ್ಕೆ ದಯವಿಟ್ಟು ಸಂಬಂಧಪಟ್ಟ ಯಾರು ಅಧಿಕಾರಿಗಳಿದ್ದಾರೆ ದಯವಿಟ್ಟು ಲಕ್ಷ ಕೊಡ್ರಿ. ಯಾಕಂದರೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಕೊಡ್ತೈತಿ, ಆ ಸರಿಯಾಗಿ ದುರ್ಬಳಕೆ ಆಗತ್ತೆ ಏನು ಉಪಯೋಗ ಆಗೈತಿ, ಸರಿಯಾಗಿ ಬಳಕೆ ಆದವು ಅಂದ್ರೆ ಮುಂದಿನ ಭವಿಷ್ಯ ಬೆಳಿತೈತಿ. ಯಾಕಂದ್ರೆ ಹೀಗಾಗಿ ಸರ್ಕಾರಿ ಶಾಲೆಗೆ ಅಡ್ಮಿಷನ್ ಮಾಡೋರು ಯಾರು, ಸರ್ಕಾರಿ ಶಾಲೆ ಅಂದ್ರೆ ಬೇಡ ಅನ್ಸಾಗೈತಿ. ಈಗ ಪ್ರೈವೇಟ್ನಾಗ ಕೊಡ್ತಾರೆ, ಇಲ್ಲಿ ನಿರ್ಮಲಕ್ಕೆ ಈ ಬೇರೆ ಕಡೆ 10,000 20,000 ಫೀಸ್ ತುಂಬಿ ಹೋಗ್ತಾರ. ಯಾಕೆ ನಾವು ಸರ್ಕಾರಿ ಶಾಲೆಗಳನ್ನ ಉನ್ನತ ಮಟ್ಟಿಗೆ ಯಾಕೆ ಹೋಗಬಾರ್ದು? ಸರ್ಕಾರದ ನಾವು ಇಷ್ಟೇ ಕೇಳ್ಕೋದು ಸರಿಯಾಗಿ. ಯಾಕಂದ್ರೆ ಎಲ್ಲರ ಮಕ್ಕಳ ದೇವ್ರ ಸಮಾನ, ಸರ್ಕಾರಿ ಶಾಲೆ ಅಂದ್ರೆ ದೇವ್ರ ಗುಡಿ ಸಮಾನ. ಅದನ್ನ ನಾವು ನೋಡ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ಭವಿಷ್ಯ ಏನು ಮಾಡ್ಕೋತೀವಿ ನಾವು? ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ದಯವಿಟ್ಟು ಶಿಕ್ಷಣ ಇಲಾಖೆ ಸ್ಪೆಷಲಿ ಶೌಚಾಲಯ ಕುರಿತು ಇರಬೇಕು, ಅದಕ್ಕೆ ಕುಡಿಯೋ ನೀರು ಕುರಿತು ಇರಬೇಕು, ಅದು ವಿದ್ಯಾಭ್ಯಾಸ ಬಗ್ಗೆ ಇರಬೇಕು, ಅದು ಸಿಸ್ಟಮೆಟಿಕ್. ಯಾಕಂದ್ರೆ ನಾವು ಸ್ವಲ್ಪ ಡಿಸಿಪ್ಲಿನಾಗಿ ಮಾಡಿದ್ವಿ ಅಂದ್ರೆ ಆಟೋಮೆಟಿಕ್ಕಾಗಿ ನಮ್ಮದು ಮಕ್ಕಳು ಸರ್ಕಾರಿ ಶಾಲೆ ಇಂಪ್ರೂವ್ ಆಗ್ತೈತಿ. ಅದಕ್ಕೆ ನಾವು ಪಬ್ಲಿಕ್ ಅಷ್ಟೇ ಮಾಡೋ ಬದಲಿ ಸರ್ಕಾರಿ ಅಧಿಕಾರಿಗಳು ದಯವಿಟ್ಟು ಬಂದು ಪ್ರತಿ ತಿಂಗಳಿಗೊಮ್ಮೆ ಅದು ಏನಾಗತೈತಿ ಏನಿಲ್ಲ ಅಂತ ಸ್ವಲ್ಪ ಗಮನ ಕೊಡ್ರಿ. ಯಾಕಂದ್ರೆ ನೀವು ಅಲ್ಲೇ ಕೂತ್ರಿ, ಆ ಅನುದಾನ ಬಿಡುಗಡೆ ಮಾಡಿರಿ, ಅದು ಏನಾಯ್ತು ಎತ್ತಾಯ್ತು. ಈಗ ನಂದೇ ತೋರಿಸಿದ ಈಗ ಗ್ರೌಂಡ್ಗಳು ಆಗಿದಾವ ಅಂತಾರೆ, ಯಾವ ಗ್ರೌಂಡ್ ಇಲ್ಲ. ಸರ್ಕಾರ 1.5 ಕೋಟಿ ರೂಪಾಯಿ ಅಂತಾರೆ, ಅದಕ್ಕೆ ಬಿಡುಗಡೆ ಕರೆಕ್ಟ್ ಆಗಿಲ್ಲ ಅಂತಾರೆ, ನಾವು ಕೊಟ್ಟಿದ್ದೀವಿ ಅಂತಾರೆ, ಅವ್ರು ಕಾಂಟ್ರಾಕ್ಟರ್ ಮಾಡಂಗಿಲ್ಲ, ಒಬ್ಬರು ಇಲ್ಲ ಅಂತಾರೆ. ಅದಕ್ಕೆ ಯಾರೋ ಇದ್ದರೂ ಇದ್ರ ಬಗ್ಗೆ ಲಕ್ಷ್ಯ ಕೊಡಬೇಕು, ಇದು ಸುಧಾರಣೆ ಮಾಡಿ ಮುಂದಿನ ನಮ್ಮ ದೇಶದ ಭವಿಷ್ಯ ಮಾಡೋಕೆ ರೂಪಿಸ್ಕೊಳಕ್ಕೆ ಈ ಮುಖಾಂತರ ನಾವು ವಾಹಿನಿ ಮುಖಾಂತರ ನಾವು ಕೇಳ್ಕೋದು ಇಷ್ಟ ಅಂದ್ರೆ ಸಂಬಂಧಪಟ್ಟವ್ರು ಎಲ್ಲರೂ ಬಂದು ಅದ್ರ ಬಗ್ಗೆ ವರ್ಕ್ ಬಗ್ಗೆ ಲಕ್ಷ್ಯ ಕೊಡ್ರಿ, ಕೆಲಸ ಹೆಂಗೆ ನಡೆದೈತಿ. ಈಗ ನೀವು ಹೇಳಿದ್ರಿ ಇಲ್ಲಿ ಡೆವಲಪ್ಮೆಂಟ್ ಕೊರತೆ ಐತೆ ಅಂತೇಳಿ, ಆದರೆ ನನಗೆ ಒಂದು ಹೇಳ್ರಿ, ಈಗ ನೀವು ಇದರ ಆರೋಪ ಯಾರ ಮೇಲೆ ಮಾಡ್ತಾ ಇದ್ದಾರೆ? ಶಿಕ್ಷಣ ಇಲಾಖೆ ಮೇಲೆ ಮಾಡ್ತಾ ಇದ್ದೀರೋ ಅಥವಾ ಸ್ಥಳೀಯ ಗ್ರಾಮ ಪಂಚಾಯತ್ ಮೇಲೆ ಮಾಡ್ತಾ ಇದ್ದೀರೋ? ಸರ್ ನಾನು ಎಲ್ಲರ ಮೇಲೆ ಮಾಡ್ತೇನೆ ರೀ. ಆರೋಪಿ ಶಿಕ್ಷಣ ಇಲಾಖೆ ಮೊದಲ ಫಂಡ್ ಬಿಡುಗಡೆ ಮಾಡ್ತೈತಿ, ಅವ್ರು ನೋಡ್ಕೋಬೇಕು. ಆಮೇಲೆ ನಾನು ಗ್ರಾಮ ಪಂಚಾಯತ್ ಸದಸ್ಯ ಇದ್ದೀನಿ. ಆ ಕ್ವಾಲಿಟಿ ವರ್ಕ್ ಏನಂದ್ರೆ ಹಂಗಾತು ಹಿಂಗಾತು, ಅದು ಕ್ವಾಲಿಟಿ ವರ್ಕ್ ಇಲ್ಲ ಮಾಡೋದು ಯಾಕ್ರಿ? ಅದನ್ನ ಈ ಕಾಂಟ್ರಾಕ್ಟರ್ಗಳು ಅಷ್ಟು ಪರ್ಸೆಂಟೇಜ್ ಕೊಡ್ಬೇಕು, ಇಷ್ಟು ಪರ್ಸೆಂಟೇಜ್ ಕೊಡ್ಬೇಕಂತಾರೆ. ಆ ಪರ್ಸೆಂಟೇಜ್ ಕೊಡೋದಿದ್ರೆ ಮಾಡ್ಬೇಕು ಯಾಕಿದ್ದನ್ನ? ಇದಕ್ಕೆ ಬಿಟ್ಬಿಡ್ರಿ, ಅನುದಾನ ಮಾಡಕ್ಕೆ ಹೋಗ್ಬೇಡ್ರಿ, ಅನುದಾನ ಕೊಡಕ್ಕೆ ಹೋಗ್ಬೇಡ್ರಿ. ಅದು ಏನಾಗೋದು ಆಗ್ತೈತಿ ಹೋಗ್ತೈತಿ. ಮತ್ತು ಸಿಕ್ಕಾಪಟ್ಟೆ ರೊಕ್ಕ ತರೋದು, ಆ ಕೆಲಸ ಹಿಂಗೆ ಮಾಡೋದು ಅಂದ್ರೆ ಏನು ಸರಿ ಆಗ್ತೈತಿ ಅದರಿಂದ? ಈಗ ಯಾವ ಕೆಲಸದ ಒಳಗಡೆ ನಿಮ್ಮ ನ್ಯೂನತೆ ಸಮಸ್ಯೆ ಕಂಡು ಬಂದಿದೆ ಸರ್? ಯಾವುದೋ ಕ್ವಾಲಿಟಿ ನೋಡ್ರಿ, ಬಾಸ್ಕೆಟ್ಬಾಲ್ ಸುಮಾರು 5-6 ತಿಂಗಳು ಆಯ್ತು, ಅದೆಲ್ಲ ಕಿತ್ತು ಹೊಂಟೈತಿ. ಮತ್ತು ಅದ್ರಿಗೆ ಏನಾಗುತ್ತೆ ಸರ್? ಮತ್ತು ಟ್ರ್ಯಾಕ್ ಮಾಡಿದೆವಂದ್ರು, ಟ್ರ್ಯಾಕು ಮಾಡಿಲ್ಲ. ಈ ಸುಧಾರಣೆ ಗೇಟ್ಗಳಿಲ್ಲ, ಕಂಪೌಂಡ್ಗಳಿಲ್ಲ, ಶೌಚಾಲಯ ಸರಿಯಾಗಿ ನೀರು ವ್ಯವಸ್ಥೆ ಇಲ್ಲ. ಮತ್ತು ಇದರಿಂದ ಏನು ಸುಧಾರಣೆ ಬರುವಂಥ ಮಕ್ಕಳು ಪಾಪ ಹೆಣ್ಮಕ್ಳು ಕಂಪ್ಲೇಂಟ್ಸ್ ಇರ್ತಾರೆ, ಸರ್ ಹೊರಗೆ ಹೋಗಿ ಟಾಯ್ಲೆಟ್ ಹೋಗ್ಬೇಕಂತ. ಎಲ್ಲ ಸವಲತ್ತುಗಳು ಇದ್ದು ಅದನ್ನ ಸರಿಯಾಗಿ ಯಾಕೆ ಇದು ಮಾಡ್ಬೋದಿಲ್ಲ? ನಾ ಸದಸ್ಯನಾಗಿ ನನಗೆ ಹೇಳ್ತೀನಿ ಸರ್, ಎಲ್ಲರಿಗೂ ಹೇಳ್ತೀನಿ, ಕರೆ ಯಾರೋ ಇದರಿಂದ ಯಾವುದೋ ಏನೋ ಸ್ಪಂದನೆ ಕೊಡ್ತಾ ಇಲ್ಲ. ಈಗ ನೀವು ಗ್ರಾಮ ಪಂಚಾಯತ್ ಸದಸ್ಯರ ಹಾಲಿ ಅಂತೂ ನೀವೇ ಇದ್ದಾರೆ ಸದಸ್ಯರ, ಈಗ ಕರೆಕ್ಟ್ರಿ. ಈಗ ನೀವು ಇದನ್ನು ಪಂಚಾಯತ್ ಮೇಲೆ ನೀವು ಆರೋಪ ಮಾಡೋಕ್ಕಿಂತ ನೀವು ಮುಂದಾಗಿ ಯಾಕೆ ಮಾಡಬಾರ್ದಾಗಿತ್ತು? ಅಥವಾ ಈ ನ್ಯೂನತೆಗಳನ್ನು ನೀವು ಯಾಕೆ ಸರಿಪಡಿಸ್ಬಾರ್ದಾಗಿತ್ತು? ನಾ ಹೇಳ್ಕೊಂತ ಬಂದೀನಿ ಸರ್, ಡೇ 1 ಹೇಳ್ತೀನಿ ಸರ್. ಈ 20 ವರ್ಷದ SDMC ಆಗಿರಲಿಲ್ಲ, ಅದು ಯಾಕೆ ಆಗಿರಲಿಲ್ಲ? ಅದನ್ನ ಹೋರಾಟ ಮಾಡಿ SDMC ಮಾಡಬೇಕಾದ್ರೆ ಹೈಸ್ಕೂಲ್ದಂತೆ ಆಗಿನೇ ಇಲ್ಲ. ಮತ್ತು SDMC ಸ್ಥಳೀಯವಾಗಿ ತಾವ ಒಂದಿಷ್ಟು ಪಾಲಕರು ಇರ್ತಾರೆ, ಪೋಷಕರು ಇರ್ತಾರೆ, ಅವ್ರ ಬಗ್ಗೆ ನೋಡ್ಕೊತಿದ್ದಾರೆ. ಮತ್ತು 20-30 ವರ್ಷ ಗಂಟಲೆ ಅವರ ಸಂಬಂಧಪಟ್ಟವ್ರು ನೋಡಂಗಿಲ್ಲ ಅಂದ್ರೆ ಏನಾಗಬೇಕಂತ ಹೇಳಿ. ಈಗ ನೀವು ಎದ್ರ ಬಗ್ಗೆ ಒತ್ತು ಕೊಟ್ಟು ನೀವು ಆರೋಪ ಮಾಡ್ತಾ ಇದ್ದೀರಿ? ಈಗ ಸರ್ ಬಾಸ್ಕೆಟ್ಬಾಲ್ ಗ್ರೌಂಡ್ ನೋಡ್ರಿ, ಹಾಂ, ಅದ್ರ ಕಾಮಗಾರಿ ನೋಡ್ರಿ ಹೆಂಗಾಗೈತಿ, ಕೈಲಿ ಹಿಡಿದು ಕೇಳ್ತೈತಿ. ಮತ್ತು ಅದ್ರ ಬಗ್ಗೆ ಹೇಳಿದ್ರಿ. ನೆಕ್ಸ್ಟ್ ಗ್ರೌಂಡ್ ಮಾಡಿದೋ ಅಂತಾರೆ, ಏನು ಮಾಡ್ಯಾರ ಸರ್ ಗ್ರೌಂಡ್? ಟ್ರ್ಯಾಕ್ ಮಾಡಿದೋ ಅಂತಾರೆ, ಏನು ನಿಮ್ಮ ಕಣ್ಣು ಮುಂದೆ ಐತಿ. ನಾ ಏನು ಮುಚ್ಚಿ ಹೇಳತ್ತಲ್ಲ ಏನೋ ಆಯ್ತಲ್ಲ, ನಿಮ್ಮ ಕಣ್ಣು ಮುಂದೆ ಅದಾವು, ಅದು ಯಾಕೆ ಸರಿಯಾಗಿ ಪ್ರಯಾಸೋಲ್ಲ? ಮತ್ತು ಸುಮಾರು 2 ವರ್ಷ ಆಯ್ತು, ಇನ್ನೂ ಮಠ ಆಗಬೇಕಾಗಿಲ್ಲ. ಇದೊಂದು ಕೊನೆ ಕಟ್ಟಿದ್ರು, ಆ ಕಡೆ ಇನ್ನೂ ಮಠ ಅವು ಕಟ್ಟಿನೇ ಇಲ್ಲ. ಅವು ಏನು ಪ್ರಾಬ್ಲಮ್ ಇದ್ರೂ ಸೊಲ್ಯೂಷನ್ ಮಾಡ್ಕೊಂಡು ಅದಕ್ಕೆ ಏನು ಮಾಡ್ಕೊಂಡು ಬಿಟ್ರೆ ಸಾಲಿಗೆ ಗೇಟ್ಸ್ ಇದೀನೋ ಆಗುತ್ತೆ. ಓಕೆ, ಈಗ ನೋಡ್ರಿ ಸರ್, ಇದು ಯಾರು ಪೀರಿಯಡ್ನಾಗ ಹಾಕಿದ್ರಿ ಈ ಟ್ರ್ಯಾಕ್ ಎಲ್ಲ? ಇದೆಲ್ಲ ಕಂಪ್ಲೀಟ್ ಏನಾಗಬೇಕಾಗಿತ್ತು? ನಮ್ಮ ಪೀರಿಯಡ್ದಾಗ ಆಗೈತ್ರಿ. ಅಲ್ಲ, ಈಗ ಯಾರು PDO ಯಾರಿದ್ದಾಗ ಆಗಿದ್ದಾರೆ? ಇದು 3 ವರ್ಷ ಆಯ್ತು ಸರ್. 3 ವರ್ಷದಾಗ 3 PDOಗಳು ಚೇಂಜ್ ಆದ್ರು. ಒಂದು 6 ತಿಂಗಳು ವರ್ಷ ಇರೋದು ಬಿಡೋದು, 6 ತಿಂಗಳು ವರ್ಷ ಆಗೋದು ಬಿಡೋದು. ಪಾಪ ಅವ್ರ ಸಮಸ್ಯೆ ಏನಿತ್ತು ಗೊತ್ತಿಲ್ಲ, ಈ ಊರ ಸಮಸ್ಯೆ ಐತೆ ಗೊತ್ತಿಲ್ಲ. ಯಾಕಂದ್ರೆ 3 ಮಂದಿ ಇದ್ದಾಗ ಆಗೈತ್ರಿ. ಫಸ್ಟ್ ಪರ್ಮಿಷನ್ ಸಿಕ್ಕದ್ದು ಪೋಲ್ ಸಾಹೇಬ್ರು ಇದ್ದಾಗ, ಇವರು ನಮ್ಮ ಹರ್ಷವರ್ಧನ್ ಸಾಹೇಬ್ರು ಇದ್ದಾಗ, ಅಗಸರ್ ಸಾಹೇಬ್ರು ಇದ್ದಾಗ. ಆಮೇಲೆ ಪೋಲ್ ಸಾಹೇಬ್ರು ಬಂದರು, ಆಮೇಲೆ ಈಗ ರವಿಕಾಂತಿ ಅವ್ರು ಬಂದರು. ಈಗ ಇದು ಕಾಮಗಾರಿ ಯಾರು ಪೀರಿಯಡ್ ಯಾರು ತಮ್ಮ ಕೊಟ್ಟ ಮೇಲೆ ಆಗಿದ್ದಾರೆ? ಇದು
ಎಲ್ಲರೂ ಕೊಟ್ಟವಂತ ಹೇಳ್ತಾರೆ ಒಬ್ರು ನಾ ಬಿಲ್ ಕೊಟ್ಟಿಲ್ಲ ಅಂತ ನಾ ಪಿಡಿಯೋ ಕೇಳಿ ಸರ್ ಇನ್ನು ಬಿಲ್ ಕೊಡಕ್ಕೆ ಹೋಗ್ಬೇಡ್ರಿ ಇನ್ನು ಸರಿವರೆಗೆ ಆಗಿಲ್ಲ ಅಂದ್ಕೂಲೆ ಇಲ್ಲಿ ಸರ್ ನಾ ಹೆಡಪ್ ಮಾಡಿ ಅಂತೇಳಿ ಪೊಲೀಸ್ ಸರ್ ಹೇಳ್ತಾರೆ. ಆಮೇಲೆ ಇವ್ರು ರವಿಕಾಂತ್ ಅವರು ಇನ್ನೊಂದು ಜೋಗಿ ಕೇಳಿನ ಸರ್ ಅದು ನಾ 3 ಸರಿ 4 ಸರಿ ಲಿಖಿತ ರೂಪನಾಗ ಕೇಳಿ ಸರ್ ಎಷ್ಟು ರೊಕ್ಕ ಎದಕ್ಕೆ ಖರ್ಚು ಮಾಡಿದ್ರಿ ಕೊಡ್ರಿ ಅಂದ್ರೆ ಕೊಡಂಗಿಲ್ಲ ಅಂತಾರೆ. ನಾ ಪಂಚಾಯತಿ ಸದಸ್ಯರಿಗೆ ಕೊಡಂಗಿಲ್ಲ ಅಂದ್ರೆ ಮತ್ತೆ ಬೇರೆದವ್ರು ಏನು ಕೆಲಸ ಯಾರಿಗೆ ಕೇಳಿದ್ರು ಪಂಚಾಯತ್ ಒಳಗಡೆ? ಅಧ್ಯಕ್ಷರಿಗೆ ಕೇಳಿರಿ ನಾ ಸರ್ ಪಿಡಿಯೋ ಲಿಖಿತ ರೂಪನಾಗ ಕೇಳಿನಿ ಪ್ರತಿ ಕೆಲಸ ಏನೇ ಮಾಡಿರಿ ಊರಾಗ ಅದ್ರದ್ದು ಸ್ವಲ್ಪ ಮಾಹಿತಿ ಕೊಡ್ರಪ್ಪ. ನೀವು ಓದಿ ಹೇಳ್ತೀರಿ ನಮ್ಗೆ ಅಷ್ಟು ಗೊತ್ತಾಗೋದಿಲ್ಲ ಪ್ರತಿ ಕೊಡ್ರಿ ನಂಗೆ ಲಿಖಿತ ರೂಪನಾಗ ಕೊಡ್ರಿ ಇದಕ್ಕೆ ಇಷ್ಟು ಖರ್ಚು ಮಾಡಿದ್ವಿ ಇಷ್ಟು ಖರ್ಚು ಮಾಡಿದ್ವಿ ನಮಗೂ ಗೊತ್ತಾಗೈತಲ್ರಿ. ಅಲ್ಲ ನೀವು ಅಧಿಕಾರಿಗೇನ ಕೇಳ್ಬೋದಿತ್ತಲ್ಲ ಇದು ನೀವು ಲಿಖಿತ ಪಿಡಿಯೋ ರೂಪನಾಗ? ಕೇಳ್ರಿ ಪಿಡಿಯೋ ಅಂಕುಲಿ ನಮ್ಮ ಒಬ್ರು ಅಧ್ಯಕ್ಷರು ಅಂದ್ರೆ ಕೊಡಕ್ಕೆ ಬರಂಗಿಲ್ಲ ಅಂತಂದ್ರೆ ಹಂಗ ಲಿಖಿತ ರೂಪನಾಗ ಕೊಡ್ರಿ ನಂಗೆ ಸದಸ್ಯ ಕೊಡಕ್ಕೆ ಬರಂಗಿಲ್ಲ ಅಂತ ಹೇಳಿ ಹ್ಞೂ ಅಂದ್ರು ಇನ್ನೂ ಮಟ್ಟ ಕೊಟ್ಟಿಲ್ಲ. ನನ್ನ ಬೆಳಿಗ್ಗೆ ಏನು ಇಷ್ಟ ಸರ ಯಾವುದೋ ಆದರೂ ಗುಣಮಟ್ಟ ಇರ್ಬೇಕು ಸರ್, ಕ್ವಾಲಿಟಿ ವರ್ಕ್ ಇರ್ಬೇಕು. ನೀವು ಅದು ಏನೋ ಮಾಡ್ರಿ ಎಂತ ಮಾಡಿರಿ ಯಾರು ಪರ್ಸೆಂಟೇಜ್ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಒಂದಿಷ್ಟು ಕೆಲಸ ಕಡಿಮೆ ಮಾಡ್ರಿ. ಆದ್ರೆ ಇದ್ದಷ್ಟು ಗುಣಮಟ್ಟ ಕೆಲಸ ಇದ್ದರೆ ಸರ್ಕಾರಿ ಶಾಲೆ ಸುಧಾರಣೆ ಆಕಾವು. ಇಡೀ ರಾಜ್ಯಾದ್ಯಂತ ನಾ ಇಷ್ಟ ಬೇಕೋದು ನಿಮ್ಮ ವಾಹಿನಿ ಮುಖಾಂತರ ದಯವಿಟ್ಟು ಶಿಕ್ಷಣ ಇಲಾಖೆ ಏನು ಖರ್ಚು ಮಾಡ್ತೀರಿ ಅದ್ರ ಬಗ್ಗೆ ಒಬ್ಬರು ಮಾನಿಟರ್ ಮಾಡಕ್ಕಿಡ್ರಿ. ಯಾವ ಥರ ಕ್ವಾಲಿಟಿ ಆಗತೈತಿ ಯಾವ ಥರ ಕೆಲಸ ಆಗತೈತಿ ಅಂದರೆ ಸುಧಾರಣೆ ಆಗೋದು.